ಸಿಗದೂರು ಸೇತುವೆ ಉದ್ಘಾಟನೆ ಆಗಿದೆ. ಖುಷಿ ನನಗೇನಿಲ್ಲ, ಬಹಳ ಭಾಗದ ಜನರದ್ದು ಆಸೆ ಇತ್ತು, ಆಗಿದೆ. ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ. ನಾನೇ ಹಿಂದೆ ಹೋರಾಟ ಮಾಡಿದ್ದೆ, ನಾನೇ ಸಹ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೆ, ಕಾಲ್ನಡಿಗೆಯಲ್ಲಿ ಓಡಾಡಿದ್ದೆ. ಆನಂತರ ಇವತ್ತು ನಾನು ಬಂದ ಮೇಲೆ 2 ವರ್ಷದ ನಂತರ ನಾನೇ ಸ್ವತಃ ನಿಂತು ಇಲ್ಲಿ ಒಂದು ಚೂರು ತೊಂದರೆ ಆಗಬಾರ್ದು, ಬೇಗ ಮುಗಿಸಿ ಆ ಭಾಗದ ಜನರಿಗೆ ಕೊಟ್ಬಿಡಿ ಅಂತಲೂ ಸಹ ನಾನು ಅಧಿಕಾರಿಗಳನ್ನೆಲ್ಲ ಕರೆದು ಮಾತಾಡಿ ಹಣವನ್ನ ಯಾವುದೇ ಒಂದು ಇಂಚು ನಿಲ್ಲಕ್ ಬಿಟ್ಟಿಲ್ಲ. ಒಂದು ಇಂಚು ಹಣವನ್ನ ನಿಲ್ಸಕ್ ನಾವು ಬಿಟ್ಟಿಲ್ಲ. ಹಂಗೆ ತಕ್ಷಣ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದೀವಿ. ಆದ್ರೆ ಇವತ್ತು ಆ ಸೇತುವೆ ಮಾಡಬೇಕಾದ್ರೆ ಸೇತುವೆ ಒಂದೇ ಅಲ್ಲ, 2,000 ಕೋಟಿ ರೂಪಾಯಿ ಒಂದು ಯೋಜನೆಯನ್ನ ಇವತ್ತು 3-4 ಕಡೆ ಯೋಜನೆಯನ್ನ ಜಾರಿಗೊಳಿಸಬೇಕಾದ್ರೆ, ಉದ್ಘಾಟನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೀಲಿಕ್ಕೆ ನಿಮ್ಗೆ ಯೋಗ್ಯತೆ ಆಗಲ್ಲ ಅಂದ್ರೆ ಏನು ಅರ್ಥ ಏನಿದು? ಒಂದೇ ಸೇತುವೆ ಆದ್ರೆ ಪರವಾಗಿಲ್ಲ, ಹೆಂಗ ನಡ್ಕೊಂಡು ಹೋಗ್ತಿತ್ತು. 2,000 ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ. ಇವತ್ತು ಒಬ್ಬ ಮುಖ್ಯಮಂತ್ರಿಗೆ 3 ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಅನ್ನಕ್ಕೆ ಇದೇನು ಮದುವೆ ಕಾರ್ಡ? ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು, ಮುಂಚೆ ಕರೆದು ಇದು ಮಾಡ್ಬೇಕನ್ನೋದು ಗೊತ್ತಿಲ್ವಾ? ಗಡ್ಕರಿಗೆ 3 ದಿವಸ ಮುಂಚೆ ಲೆಟರ್ ಮಾಡಿದ್ದಾರೆ, ಆದ್ರೂ ಸಹ ಇವರು ಮಾಡಿದ್ದಾರೆ. ಇಲ್ಲ ಒಬ್ಬ MP ಇದ್ದಾನೆ, ನರಿಬುದ್ಧಿ MP ಅವರು, ಈ MP ಎಲ್ಲ ರೀತಿಯ ಜೋಶಿ ಅವ್ರನ್ನ ಹಿಡ್ಕೊಂಡು ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಇವ್ರಿಗೆ ಏನಂದ್ರೆ ನಾವು ಬರಬಾರ್ದು. ಆ 2,000 ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು, ಏನ್ರಿ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ರಿ, ನಾವು ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ, GSTಯಲ್ಲಿ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಏನು ಇವ್ರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ. ಇವರಿಗೆ ಮುಜುಗರ ಆಗುತ್ತೆ. ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು, ಇವ್ರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು. ಇವೆಲ್ಲವನ್ನ ಪ್ಲಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ. ಇದನ್ನ ನಾವು ಹೋಗಕ್ಕೆ ತಯಾರಿದ್ದೆ. ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ, ಹೋಗಕ್ಕೆ ತಯಾರಿದ್ದೆ. ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ, ನಾವು ಹೋಗಲಿಲ್ಲ. ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿಯವರಿಗೂ ಲೆಟರ್ ಮಾಡಿದ್ದಾರೆ, ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟು ಕೀಳು ಮಟ್ಟದ ರಾಜಕಾರಣವನ್ನ ಇವತ್ತು ಇವರು ಮಾಡಿದ್ದಾರೆ. ಇದು ತಪ್ಪು. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಎರಡೂ ಸರ್ಕಾರಗಳ ಜೊತೆಗೆ ಹೋಗಬೇಕು. ಯಾಕೆ ಇವ್ರಿಗೆ ಮುಖ್ಯಮಂತ್ರಿ ಅವರು ಬರಬಾರ್ದಾ? ರಾಜ್ಯದ ಮಂತ್ರಿಗಳೆಲ್ಲ ಬರಬಾರ್ದಾ? ಇವ್ರದ್ದು ಏನು ಉದ್ದೇಶ? ಏನು ಇವ್ರದ್ದು? ಇವ್ರು ಯಡಿಯೂರಪ್ಪನವ್ರು ಬರ್ಬೋದು, ಇವ್ರು ಯಡಿಯೂರಪ್ಪನವ್ರ ಹೆಸರು ಹಾಕೊಂಡು ಕರ್ಕೊಂಡು ಬರ್ಬೋದು ಇವರಿಗೆಲ್ಲ, ಆದ್ರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ. ಕೇವಲ ತುಮ್ರಿ ಸೇತುವೆ ನಾವು ಕೇಳ್ತಾ ಇರಲಿಲ್ಲ. ಆಯ್ತು ನಾವು ಬರ್ತೀವಿ, ಜಾರಕಿಹೊಳಿ ಅವರು ನಾವು ಯಾರೋ ಬಂದು ಉದ್ಘಾಟನೆ ಮಾಡಕ್ ಬರ್ತಿದ್ದೀವಿ. ಇವರು ಅದನ್ನ ಬಿಜೆಪಿಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ, ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾನೆ, ಆ ಅಧಿಕಾರಿಗಳನ್ನ ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡಬೇಕು. ನಾಳೆನ ಅಧಿಕಾರಿಗಳನ್ನ ಯಾರೇ ಇರಲಿ, ಈ ರಾಜ್ಯದವರು ಇರ್ಬೋದು, ಜಿಲ್ಲೆಯವರು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನು ಸಹ ಸಸ್ಪೆಂಡ್ ಮಾಡ್ಬೇಕಂತ ನಾನು ಇವತ್ತು ಆದೇಶ ಕೊಡ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ. ಇವತ್ತು ಸರ್, ಈಗ ಸಿಎಂ ಎಲ್ಲ ಕಾರ್ಯಕ್ರಮಗಳು ಹೋಗಕ್ಕಾಗಲ್ಲ, ಹಂಗಂದ್ರೆ ಮೋದಿನೇ ಬರ್ಬೋದಿತ್ತು, ಇಲ್ಲಿ ಬರೋದಿದೆ. ಅವ್ರು ಪ್ರತಿನಿಧಿಯಾಗಿ DCM ಇನ್ನೊಬ್ರು ಜಾರಕಿಹೊಳಿ ಬಂದಿದ್ರು, ಅಂತವ್ರು ಹೋಗಿದ್ರು ಕಾರ್ಯಕ್ರಮಕ್ಕೆ, ಸರ್ಕಾರಕ್ಕೊಂದು ಶೋಭೆ ತರೋದು. ಹೌದೌದು. ಅಲ್ಲ ರೀ, ಮೋದಿಜಿಯವರು ಬರಕಾಲ ರಾಷ್ಟ್ರದ ಅಂತ ಹೇಳಿದ್ರೆ ರಾಜ್ಯದ CM 2,000 ಕೋಟಿಗೆ ಬರ್ತಾ ಇರ್ಲಿಲ್ವಾ? ಅದೇ ಹೆಂಗೆ ಹೇಳ್ತೀರಿ ಸರ್ ನೀವು? ಮೋದಿಜಿಯವರು ರಾಷ್ಟ್ರದ ವ್ಯಾಪ್ತಿ ಹೋಗ್ಬೇಕು, ಇದಕ್ಕೆ ಬರಲ್ಲ ಅಂತ ಹೇಳಿ ನಾವೇನ್ ಮಾಡಕ್ಕಾಗತ್ತೆ? CM ಅವ್ರ ಕರಿಬೇಕಲ್ಲ ಇವರು ಕರೆಕ್ಟ್ ಆಗಿ. 3 ದಿವಸ ಮುಂಚೆ ಕೊಟ್ಟರೆ ನೀವು ಬಂದ್ಬಿಡ್ತೀರಾ? ಅವ್ರಿಗೆ ಇಂಡಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಅವರಿಗೆ ಅವರೆಲ್ಲ ರೆಡಿ ಮಾಡ್ಕೊಂಡು ಇಂಡಿ ಕಾರ್ಯಕ್ರಮದ ಹೊರಟಿದ್ದಾರೆ. ಹೆಂಗ್ ಬರ್ತಾರೆ ಅವರು? ಒಂದು ವಾರದ ಮುಂಚೆ ಹೇಳಿದ್ರೆ ಇಂಡಿ ಕಾರ್ಯಕ್ರಮ ಮುಂದೆ ಹಾಕೊಂಡು ಇವರು ಇಂಥ ಕಾರ್ಯಕ್ರಮ ಬರ್ತಾರೆ. ಯಾಕೆ ನೀವು ರಾಜಕೀಯ ಮಾಡ್ತೀರಿ? ಏನು ಇವ್ರ ಅಪ್ಪನ ಮನೆಯಿಂದ ತಂದಿದಾರಾ? ಇವ್ರ ಅಪ್ಪನ ಮನೆಯಿಂದ ಏನಾರು ತಂದಿದ್ದಲ್ಲ. ಈ ರಾಜ್ಯದ ಟ್ಯಾಕ್ಸ್ ತಂದಿರೋ ಕೊಟ್ಟಿರೋದು ನಾವು ಕೊಟ್ಟಿದ್ದೀವಿ. ಜಲನ ಇದು ಜಾಗ ನಮ್ದು, ಇವ್ರ ಅಪ್ಪನ ಮನೆದ ಜಾಗ. ಇವ್ರು ಯಾರ ಅಪ್ಪನ ಮನೆದು ಅಲ್ಲಲ್ಲ. ಇವ್ರು ಯಾರ ಅಪ್ಪನ ಮನೆಯ ಜಾಗ, ಇವ್ರ ಅಪ್ಪನ ಮನೆದ ದುಡ್ಡಾಗಿದ್ರೆ ನಮ್ಮನ್ನು ಕೇಳಬೇಡಿ. CM ಅವರು ಕರೆದೇ ಇರೋದು ಅವಮಾನ ಅಲ್ಲನ್ರಿ? ಯಾಕೆ ಕರೆಯಲ್ಲ ಇವರು? ಏನ್ ರಾಜ್ಯ ಸರ್ಕಾರ ಏನ್ ನಮ್ಗೇನ್ ಇದು ಬೇಡವಾ ಇವರಿಗೆ? ನಾವು ಜಾಗ ಬಿಡಿಸ್ಕೊಡಕ್ ನಾವು ಬೇಕು. ಈಗ ನೋಡಿ, ಅಲ್ಲಿ ದೇವನಹಳ್ಳಿಯಲ್ಲಿ ಜಾಗ ಬಿಡಿಸ್ಬೇಕಾದ್ರೆ ನಮ್ಮ ಮೇಲೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ಯೋಜನೆಗೆ. ಈಗ ನಾವು ಈಗ ರೈತರು ವಿರೋಧ ಹಾಕೋಬೇಕಲ್ಲ. ಈಗ ಹೈವೇ ಆದ ತಕ್ಷಣ ನಾವು ವಿರೋಧ ಹಾಕೋಬೇಕು. ಅದು ಯಾರು ಮಾಡೋರು? ನಾವು. ಇವ್ರು ಬರ್ತಾರಾ? ಇವ್ರ ಮೋದಿಜಿಯವ್ರು ಬರ್ತಾರಾ? ಗಡ್ಕರಿ ಅವ್ರು ಬರ್ತಾರಾ? ಯಾರು ಬರಲ್ಲ.
ಇದು ರಾಜ್ಯ ಸರ್ಕಾರನ ತಗೊಂಡು ಹೋಗ್ಬೇಕು. ಇಲ್ಲಿ ಏನಾಗಿದೆ, ಇವರು ಬೇಕಂತಲೇ ಮಾಡಿ 2,000 ಕೋಟಿಯ ಯೋಜನೆಯನ್ನ ಜಾರಿಗೊಳಿಸಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು, ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ. ಸರ್ 9ನೇ ತಾರೀಕು MP ಲೆಟರ್ ಬರ್ತಾರೆ, 11ನೇ ತಾರೀಕು ಗಡ್ಕರಿ ಅವ್ರ ಲೆಟರ್ ಬರ್ತಾರೆ. ಆದ್ರೂ ಯಾಕೆ ಸಿಎಂ ಏನು 11ನೇ ತಾರೀಕು ಎಷ್ಟು 13, 11, 12, 13, 14, 13 2 ದಿವಸಕ್ಕೆ ಆಗತ್ತಾ? 9ನೇ ತಾರೀಕು MP ಆಹ್ವಾನ ಕೊಟ್ಟಿದ್ದಾರೆ. MP ಆಹ್ವಾನ ಕೊಟ್ರೆ ಆಗ್ಬಿಡ್ತದ? ಕೇಂದ್ರದ ಒಂದು ಇದರಲ್ಲಿ ಕಳಿಸ್ಬೇಕು ಅವರು. ಹಾ, ಪ್ರೋಟೋಕಾಲ್ ಕಳಿಸ್ಬೇಕಲ್ರಿ. ನನಗೆ 13ನೇ ತಾರೀಕು ಬಂದಿದೆ ನನಗೆ ಕಾರ್ಡು. ಅಂದ್ರೆ ಅವ್ರು ಏನಾಗಿತ್ತು ಅಂದ್ರೆ ಮಾಡ್ಬೇಕೋ ಬೇಡ, ಸುಮ್ಮನೆ ನಮಗೆ ನಾಟಕ ಆಡಿಸಿದ್ರು. ಇನ್ನೂ ಆಗಿಲ್ಲ, ಫಿಕ್ಸ್ ಆಗಿಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಆಮೇಲೆ ಕಾರ್ಡ್ ಬಂದ ಮೇಲೆ ಪಕ್ಕ ಆಗಿದ್ದು. ಅಧಿಕಾರಿಗಳಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಮಗೆ ಅಧಿಕಾರಿಗಳು ಬಂದು ಲಾಸ್ಟಿಗೆ 13ನೇ ತಾರೀಕು ಕೊಟ್ಟಿದ್ದಾರೆ, ಬೆಳಿಗ್ಗೆ ಬಂದು ಕೊಟ್ಟಿದ್ದಾರೆ.